ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಾರಾ ಮೈಸೂರು. ಇದು ನಂದು ಸೆಕೆಂಡ್ ಮೇಕಿಂಗ್ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಸಿಂಗಲ್ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡುವಂಥ ಒಂದು ಸಿಂಪಲ್ ಡಿಸೈನ್ನ ಹೇಳ್ಕೊಡ್ತೀನಿ. ಇದು ಫಸ್ಟ್ ಬಿಗಿನಿಂಗ್ ಆಫ್ ದ ಸ್ಯಾರಿ ಅಂತ ಅಂದ್ಕೊಳ್ಳಿ. ಇಲ್ಲಿ ಫಸ್ಟ್ ಸ್ಯಾರಿಗೆ ಲಾಕ್ ಮಾಡಿ 3 ಚೈನ್ ತೊಗೊಬೇಕು. ಇದು ಕುಚ್ಚು ಕಟ್ಟಲಿಕ್ಕೆ ಗ್ಯಾಪು. 3 ಚೈನ್ ಆದಮೇಲೆ ಲಾಕ್ ಮಾಡಬೇಕು. ಮತ್ತು 1 2 3 ಚೈನ್. 3 ಚೈನ್ ಆದಮೇಲೆ ಲಾಕ್ ಮಾಡಿ ಒಂದು ಫ್ಲವರ್ ಬೀಡ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಫ್ಲವರ್ ಬೀಡ್ ಹಾಕಿ ಮತ್ತೆ ಬೀಡ್ ಲಾಕ್ ಮಾಡಿ, ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತಲ್ಲ ನೋಡಿ ಸ್ಯಾರಿಗೆ ಲಾಕ್ ಮಾಡಬೇಕು. ಇದಾದಮೇಲೆ ನಾವು 5 ಚೈನ್ ತೊಗೋಬೇಕು. 2 3 4 5 ಚೈನ್ ಆದಮೇಲೆ ಇಲ್ಲಿ ಬೀಡ್ಗಿಂತ ಮೊದಲು ಲಾಕ್ ಮಾಡಿರ್ತೀವಲ್ವಾ, ಈ ಲಾಕಿಗೆ ಬಂದು ಲಾಕ್ ಮಾಡಬೇಕು. ಇದಾದಮೇಲೆ ಮತ್ತೆ 1 2 3 ಚೈನ್ ತಗೊಂಡು ಇಲ್ಲೇನು ಲಾಕ್ ಆಗಿತ್ತು ಕುಚ್ಚು ಕಟ್ಟಲಿಕ್ಕೆ ಜಾಗ ಆದಮೇಲೆ ಆ ಲಾಕಿಗೆ ಬಂದು ಲಾಕ್ ಆಗಬೇಕು. ಇದಾದಮೇಲೆ 3 mm ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ರೌಂಡ್ ಬೀಡ್ಸ್. ಒಂದು ಬೀಡ್ ಆ್ಯಡ್ ಮಾಡಿ ನೀಡಲ್ ಮೇಲೆ 2 ಸರಿ ದಾರ ತಗೊಂಡು ಟ್ರಿಬಲ್ ಕ್ರೋಶೆಟ್ ವರ್ಕ್ ಮಾಡ್ತಾ ಹೋಗಬೇಕು. ಕಂಬ ಆದಮೇಲೆ ಮತ್ತೆ ಬೀಡ್ ಆ್ಯಡ್ ಮಾಡ್ಕೊಬೇಕು. ನೀಡಲ್ ಮೇಲೆ 2 ಸಾರಿ ದಾರ ತಗೊಂಡು ಫಸ್ಟ್ ಈ 2ರಲ್ಲಿ ಒಂದು ಮಾಡಬೇಕು, ಈ 2ರಲ್ಲಿ ಒಂದು, ನೆಕ್ಸ್ಟ್ ಇದರಲ್ಲಿ ಒಂದು ಕಂಬ, ಒಂದು ಬೀಡು. ಇದೇ ಥರ ನಾವು 5 ಚೈನ್ ಗ್ಯಾಪ್ ಏನಿದೆ ಆ ಚೈನ್ ಗ್ಯಾಪಲ್ಲಿ 10 ಕಂಬಸ್ನ ವರ್ಕ್ ಮಾಡ್ಕೋಬೇಕಾಗತ್ತೆ. ಬೀಡ್ ಹಾಕಬೇಕು. ನೀಡಲ್ ಮೇಲೆ 2 ಸರಿ ದಾರ, 2ರಲ್ಲೊಂದು, 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 ಮತ್ತು ಒಂದು ಬೀಡು. ನೀಡಲ್ ಮೇಲೆ 2 ಸರಿ ದಾರ ತಗೊಂಡು ಈ 2ರಲ್ಲೊಂದು, 2ರಲ್ಲೊಂದು, ಇದೇ ಥರ ನಾವು 10 ಸರಿ ಕಂಬಗಳನ್ನ ವರ್ಕ್ ಮಾಡ್ಕೋಬೇಕಾಗತ್ತೆ. ಇದು 10ನೇ ಕಂಬ. ಸೂಜಿ ಮೇಲೆ 2 ಸರಿ ದಾರ ತಗೊಂಡು 2ರಲ್ಲೊಂದು, ಈ 2ರಲ್ಲೊಂದು, ಈ 2ರಲ್ಲೊಂದು ಮಾಡಿದ್ದೀನಿ. ಇದಾದಮೇಲೆ ನಾವು ಲಾಸ್ಟಲ್ಲಿ ಲಾಕ್ ಮಾಡಬೇಕಾದ್ರೆ ಮತ್ತೆ ಒಂದು ಪ್ಲೇನ್ ಆಗಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂದರೆ ನಾವಿಲ್ಲಿ ಬೀಡ್ ಲಾಕ್ ಆದಮೇಲೆ 1 ಚೈನ್ ರಿಟರ್ನ್ ಹೋಗಿರುತ್ತೆ. ಸೊ ಇಲ್ಲಿ 2 ಕಂಬಗಳು ಪ್ಲೇನಾಗಿ ಬಂದಿರುತ್ತೆ. ಅದಕ್ಕೆ ಮ್ಯಾಚ್ ಆಗೋ ಥರ ಆರ್ಚ್ ಎಂಡ್ ಆಗುವಾಗಲೂ ನಾವು 2 ಕಂಬಗಳನ್ನ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡಬೇಕು. ಅದಾದಮೇಲೆ ಕುಚ್ಚು ಕಟ್ಟೋಕ್ಕೆ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಈ ಸಿಂಪಲ್ ಡಿಸೈನು ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ. ನೋಡಿ ಆರ್ಚ್ ಈ ಥರ ಬರುತ್ತೆ. ಇದರಲ್ಲಿ ಸ್ವಲ್ಪ ಬೀಡ್ಸು ಜಾಸ್ತಿ ಯೂಸ್ ಮಾಡ್ಕೊಂಡು ಮಾಡಿರೋ ಅಂಥ ಡಿಸೈನು ಸಿಂಗಲ್ ಕಲರಲ್ಲಿ. ಇಲ್ಲಿ ಏನು ಗ್ಯಾಪ್ ಇದೆ ಇಲ್ಲಿಗೆ ಕುಚ್ಚು ಕಟ್ಟಿ ಫಿನಿಶಿಂಗ್ ಲುಕ್ ಏನು ಬರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಕುಚ್ಚು ಹಾಕೋಕ್ಕೆ ನಾನಿಲ್ಲಿ 150 ಎಳೆ ದಾರ ತೊಗೊಂಡು ಈ ಥರ ಗ್ಲೂ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಕುಚ್ಚು ಹಾಕೋಕ್ಕೆ ನಾವೇನು 3 ಚೈನ್ ಗ್ಯಾಪ್ ಬಿಟ್ಟಿದ್ವಿ ಅಲ್ಲ, ಅಲ್ಲಿಂದ ದಾರ ಹಾಕಿ ಇಟ್ಕೊಂಡು ನಾನು ಸೂಜಿಗೆ ದಾರ ತೊಗೊತೀನಿ ಕುಚ್ಚು ಕಟ್ಟೋಕ್ಕೆ. ಈ ರೀತಿ ಹಿಡ್ಕೊಂಡು ಇಲ್ಲಿ ಹೋಲ್ಡ್ ಮಾಡ್ಕೊಬೇಕು. ಅದಾದಮೇಲೆ ಒಂದು ಸುತ್ತಿ 2ನೇ ಸರಿ ಹಾಕುವಾಗ ನಾವು ಅದನ್ನು ಈ ಥರ ಲಾಕ್ ಮಾಡ್ಕೋಬೇಕು. 1 ಸರಿ ಮತ್ತು ಇನ್ನೊಂದು ಸರಿ ಲಾಕ್ ಮಾಡಿ 3ನೇ ರೌಂಡಲ್ಲಿ ನಾವು ಸೂಜಿನ ಇದ್ರೊಳಗಿಂದ ಹಿಂಗೆ ಹಾಕಿ ಲಾಕ್ ಮಾಡಬೇಕು. ಸ್ಯಾರಿನ ನಾನು ಯಾವಾಗಲೂ ಕುಚ್ಚು ಕಟ್ಟೋವಾಗ ಸ್ಯಾರಿ ಪಲ್ಲು ಏನಿದೆ ಅದು ಆಪೋಸಿಟ್ ಸೈಡಲ್ಲೂ ಇಟ್ಕೊತೀನಿ. ಏನಕ್ಕಂದರೆ ಇಲ್ಲಿ ಕುಚ್ಚು ಕಟ್ಟಿ ಕಟ್ ಮಾಡಿ ಆದಮೇಲೆ ಎಕ್ಸ್ಟ್ರಾ ಥ್ರೆಡ್ ಏನು ಉಳ್ಕೊಳ್ಳುತ್ತೆ ಗೋಲ್ಡ್ ಕಲರು, ಸೊ ಅದು ಬ್ಯಾಕ್ ಸೈಡಿಗೆ ಬರುತ್ತೆ. ಫ್ರಂಟ್ ಸೈಡಲ್ಲಿ ನಮಗೆ ಫಿನಿಶಿಂಗು ನೀಟಾಗಿ ಕಾಣಿಸುತ್ತೆ. ಮತ್ತು 150 ಎಳೆ ದಾರ ತಗೊಂಡ್ರೆ ನಮಗೆ ಕುಚ್ಚು ಏನು ಬೇಕಾಗಿರುತ್ತೆ ಅಷ್ಟು ದಪ್ಪ ಸಾಕಾಗತ್ತೆ.
ನಿಮಗೇನಾದರೂ ಆರ್ಚ್ ತುಂಬ ಹತ್ರ ಬಂದು ಇಲ್ಲಿ ಗ್ಯಾಪ್ ತುಂಬ ಕಮ್ಮಿ ಇದ್ದರೆ 130 ತೊಗೊಂಡ್ರೆ ಸಾಕು. ನಮಗೆ 3 ಚೈನಷ್ಟು ಗ್ಯಾಪ್ ಇದ್ದರೆ 150 ಎಳೆ ದಾರ ತೊಗೊಂಡು ಅದನ್ನು ಡಬಲ್ ಮಾಡಿದ್ರೆ 300 ಆಗುತ್ತೆ. ಅಷ್ಟು ಕುಚ್ಚು ಕಟ್ಟಿದ್ರೆ ಸಾಕಾಗತ್ತೆ. ಇಲ್ಲಿ ಎಕ್ಸ್ಟ್ರಾ ಗೋಲ್ಡ್ ಥ್ರೆಡ್ ಏನಿರುತ್ತೆ ಅದನ್ನು ತೆಗೆದು ನಮಗೆ ಇಲ್ಲಿ ಆರ್ಚ್ ಏನು ಲೆಂತಲ್ಲಿರುತ್ತೆ ಈ ಆರ್ಚ್ ಲೆಂತ್ಗೆ ನಾವು ಕುಚ್ಚನ್ನ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಇವಾಗ ಈ ಸಾರಿ ಪೂರ್ತಿ ಕುಚ್ಚು ಕಟ್ಟಿ ಆಗಿದೆ. ಈ ಡಿಸೈನು ಫೈನಲ್ ಲುಕ್ಕು. ಈ ಡಿಸೈನ್ದು ಸಿಂಗಲ್ ಸ್ಟೆಪ್ಪಲ್ಲಿ ಮುಗ್ದೋಗೋವಂಥ ಡಿಸೈನು. ನಮಗೆ ಇಲ್ಲಿ ಸಾರಿ ಬಂದು ಗೋಲ್ಡ್ ಕಲರಲ್ಲೇ ಇದೆ ಮತ್ತು ಬಾರ್ಡರ್ ಬಂದು ಮರೂನಲ್ಲಿದೆ. ಸೊ ನಾನು ಗೋಲ್ಡ್ ಕಲರ್ ಕುಚ್ಚು ಮಾಡಿ ಮರೂನ್ ಕಲರಲ್ಲಿ ಆರ್ಚ್ ಮಾಡಿದ್ದೀನಿ. ನೋಡಿ ಸ್ಯಾರಿ ಮೇಲೆ ಇಟ್ಟರೆ ಇದು ಈ ಥರ ಕಾಣಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಯಾರಿಂದ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಡಿಸೈನ್ನ ಪೋಸ್ಟ್ ಮಾಡ್ತಾ ಇರ್ತೀನಿ.